ಸರ್, ಇವತ್ತಿನ ದಿನಗಳಲ್ಲಿ ರೈತರಿಗೆ ಸರಿಯಾದಂಥ ಬೆಳೆದಂಥ ಹೈನುಗಾರಿಕೆಯಲ್ಲಿ ದನ ಕರುಗಳ ಕರೆದು ಇವತ್ತು ಹಾಲು ಹಾಕ್ತಾರಲ್ಲ, ಅದಕ್ಕೆ ಒಳ್ಳೆಯ ರೇಟು ಸರ್ಕಾರ ಕೊಡ್ತಿದೆ. ನಿಮ್ಮ ಅಭಿಪ್ರಾಯ ಏನು? ನೋಡಿ, ಇವಾಗ ನನ್ನ ಪಕ್ಕದಲ್ಲಿ ಒಬ್ಬರು ದೇವೇಗೌಡರು ಅಂತ ಒಬ್ಬ ರೈತರು ಕೂತಿದ್ದಾರೆ. ಪಾಪ ಇವರು ಜಮೀನಿಲ್ಲ, ಈಗ ಅವ್ರಿಗೆ ಬೇರೆ ಜೀವನ ಮಾಡೋಕ್ಕೆ ಒಂದು ಹೈನುಗಾರಿಕೆಯನ್ನು ನಂಬ್ಕೊಂಡವ್ರೆ. ಪಾಪ ಇವ್ರೇನು ಮಾಡ್ತಾರೆ, ಯಾರ್ದೋ ಕಂಡವ್ರು ಜಮೀನು ಮಾಡಿಕೊಂಡು ಪಾಲಿಗೆ ಮಾಡ್ಕೊಂಡು ಅವ್ರಿಗೆ ದುಡ್ಡು ಕೊಟ್ಕೊಂಡು, ಜೊತೆಗೆ ಏನು ಮಾಡ್ತಾರೆ ಅಂತಂದರೆ ಗಂಟೆಗೆ ಇಷ್ಟು ಅಂತ ನೀರಿಗೆಲ್ಲ ಕೊಡಬೇಕು ದುಡ್ಡು. ಇಷ್ಟೆಲ್ಲ ಮಾಡಿ ಅವರೆಷ್ಟೋ ಕಷ್ಟಪಟ್ಟು ಆಮೇಲೆ ಆ ತಿಂಡಿ ಹಸುವಿಗೆ ಎಲ್ಲ ತುಂಬ ದುಡ್ಡುಗಳು ಕೊಡಬೇಕಾಗ್ತದೆ, ಖರ್ಚಾಗ್ತದೆ. ಈಗಿನ ಕಾಲದಂತಂದ್ರೆ ರೇಟ್ ತುಂಬ ಜಾಸ್ತಿ ಆಗ್ಬಿಡುತ್ತೆ. ಪಾಪ ಇಷ್ಟೆಲ್ಲ ಖರ್ಚು ಮಾಡಿ ಒಂದು ಸುಮಾರಾಗಿ ಹಾಲು ಬಂದು ಅದನ್ನು ಹಾಕಿ ಅದಕ್ಕೂ ರೇಟ್ ಸಿಗಲಿಲ್ಲ ಅಂದಾಗ ಜೀವನ ಏನು ಮಾಡಬೇಕು? ಇಂಥ ರೈತರುಗಳು ಎಲ್ಲೋ ಹೋಗ್ಬೇಕು ನೋಡಿ. ಇವತ್ತು ರೈತ ಹೋರಾಟಗಾರರು ಮಾಡ್ತಿದ್ದಾರೆ, ನಿಮ್ಮ ಜೊತೆ ರೈತ ಹೋರಾಟಗಾರರು ಇದ್ದಾರೆ. ಸರ್ಕಾರ ಯಾಕೆ ಕೈ ಕಟ್ಟು ಕೂತಿದೆ? ಇದು ಅಭಿಪ್ರಾಯ ಹೇಳಿ. ಸರ್ಕಾರ ಯಾವತ್ತೂ ರೈತರ ಪರ ಅಂತಲೇ ಬರೋದು ಎಲ್ಲ ಸರ್ಕಾರಗಳೂ. ಆದರೆ ರೈತ ದೇಶದ ಬೆನ್ನೆಲುಬು ಅಂತ ಮಾತಿಗೆ ಮಾತ್ರ ಹೇಳ್ತಾರೆ. ಇವತ್ತು ನೋಡಿ, ಹೈನುಗಾರಿಕೆಯಲ್ಲೇ ನೋಡಿ, ಆ ಡೈರಿಗಳಲ್ಲಿ ಅವ್ರ ಪ್ರಾಡಕ್ಟ್ಗಳನ್ನ ಜಾಸ್ತಿ ಮಾಡ್ಕೊಳ್ತಾರೆ. ಆದರೆ ಏನು ಮಾಡ್ತಾರೆ ಅಂತಂದರೆ ಪಾಪ ರೈತರುಗಳು ಮಾತ್ರ ಅವರ ಹಾಲುಗಳು ಮಾತ್ರ ಹೆಚ್ಚಿಗೆ ಮಾಡಲ್ಲ. ಪಾಪ ರೈತರುಗಳು ಏನು ಮಾಡ್ತಾರೆ, ಸ್ಟ್ರೈಕು ಅಂತ ಮಾಡಿ ಸುಸ್ತಾಗ್ತಾರೆ. ಸರ್ಕಾರ ಮತ್ತು ಯಾವುದೇ ಸರ್ಕಾರ ಆಗಲಿ ರೈತರ ಪರ ಸರ್ಕಾರ ಅಲ್ಲ, ರೈತರು ಹೆಸರು ಹೇಳ್ಕೊಂಡು ಸರ್ಕಾರ ಮಾಡ್ತಾರೆ ಹೊರತು ರೈತರಿಗೆ ತುಂಬ ಅನ್ಯಾಯ ಆಗ್ತದೆ. ಇವತ್ತು ಅವರು ನೀರಾವರಿ ಮಾಡೋಕ್ಕೂ ಆಗ್ತಾಯಿಲ್ಲ. ಯಾಕಂತಂದರೆ ಒಂದು ನೀರಾವರಿ ಮಾಡಬೇಕು ಅಂದರೆ ಈಗಿನ ಸರ್ಕಾರದಲ್ಲಿ 4-5 ಲಕ್ಷ ಖರ್ಚಾಗ್ತದೆ, 5-6 ಲಕ್ಷ ಖರ್ಚಾಗ್ತದೆ. ಎಲ್ಲಿಂದ ತರ್ತಾರೆ? ಓಕೆ, ನಿಮ್ಮದು ಧೋರಣೆ ಸರಿ. ರೈತ ಸಂಘಟನೆ ಪರ ಹೋರಾಟಗಾರರಾದಂಥ ದೇವೇಗೌಡರು, ಇದ್ರ ನಿಮ್ಮ ಅಭಿಪ್ರಾಯ ಹೇಳಿ. ಈ ಹೋರಾಟ ಬೇಕಾ ಬೇಡವಾ? ಹೇಳಿ ನಿಮ್ದು ಅಭಿಪ್ರಾಯ. ಇವಾಗ ಹೋರಾಟ ಬೇಕಾ ಬೇಡವಾ? ಹೋರಾಟ ಮಾಡೇ ಮಾಡ್ತೀವಿ. ರೈತರಿಗೆ ಅಲ್ಲೇನು ಉಪಕಾರ ಆಯ್ತಲ್ಲ ಈ ಸರ್ಕಾರ ಬಂದ ಮೇಲೆ. ಇವಾಗ ರೈತರು ಬೆಂಬಲ ಅಂತ ಬರ್ತೀರಿ, ಓಟ್ ಹಾಕುವಾಗ ರೈತರು ಬೇಕು. ರೈತರದ್ದು ಇವಾಗ ಆದಾಯ ಜಾಸ್ತಿ ಮಾಡಬೇಕು. ನೀವು ಹೇಳೋದು ಸರ್ಕಾರ ಧೋರಣೆ ರೈತರ ಮೇಲೆ ಹೊರತು ಬೇರೆಯವ್ರ ಮೇಲೆಲ್ಲ, ಇವತ್ತು ದೊಡ್ಡ ದೊಡ್ಡ ಶ್ರೀಮಂತರ ಮೇಲೆಲ್ಲ ಬಡವ್ರ ಮೇಲೆ ಅಂತ ನೀವು ಹೇಳೋದು. ಹೌದು. ಈಗ ನೋಡಿ, ನಮ್ಮ ದೇವೇಗೌಡರು ಚಿಂದಂತ ಮಾತಾಡಿದ್ರು, ಓಟ್ ಹಾಕ್ಬೇಕಾದ್ರೆ ಮಾತ್ರ